ಬಟನ್ನ ಪ್ರೆಸ್ 25 ಸೆಕೆಂಡ್ಸ್ ಒಂದು ನಗರ ಖಾಲಿ ಆಗತ್ತೆ. ಇಂದಿಗೂ ಸಹ ಆ ನಗರದಲ್ಲಿ ಜನರು ಬದುಕಲು ಹೆದರ್ತಾರೆ. ಇದು ಚೆರ್ನೋಬಿಲ್ನ ನಡಗಿಸುವ ಕಥೆ, ಅಣುಸ್ಥಾವರ ಭಸ್ಮವಾದ ಕಥೆ. 1986 ಏಪ್ರಿಲ್ 26 ಆಗಿನ ಸೋವಿಯತ್ ಒಕ್ಕೂಟದ ಒಂದು ನಗರ ಚೆರ್ನೋಬಿಲ್. ಆ ಅಣು ವಿದ್ಯುತ್ ಸ್ಥಾವರದಲ್ಲಿ ಎಲ್ಲವೂ ಸಹ ಸಾಮಾನ್ಯವಾಗಿಯೇ ನಡೀತಾ ಇರತ್ತೆ. ಆ ರಾತ್ರಿ ಇಂಜಿನಿಯರ್ಸ್ಗಳು ಒಂದು ಸುರಕ್ಷತಾ ಪರೀಕ್ಷೆಯನ್ನ ನಡೆಸ್ತಾರೆ. ಇದು ಒಂದು ರೂಟೀನ್ ಟೆಸ್ಟ್ ಆಗಿರತ್ತೆ. ಆದರೆ ಕೆಲವೇ ನಿಮಿಷಗಳಲ್ಲಿ ಜಗತ್ತೇ ಬದಲಾಗತ್ತೆ ಅಂತ ಯಾರೂ ಸಹ ಊಹಿಸಿರ್ಲಿಕ್ಕೆ ಸಾಧ್ಯ ಇಲ್ಲ. ರಾತ್ರಿ 1:23 ರಿಯಾಕ್ಟರ್ನ ಶಕ್ತಿ ಅಪಾಯಕಾರಿ ರೀತಿಯಲ್ಲಿ ಬದಲಾಗತೊಡಗುತ್ತೆ. ಆಪರೇಟರ್ಸ್ಗಳು ಎಮರ್ಜೆನ್ಸಿ ಬಟನ್ ಅನ್ನ ಒತ್ತಾರೆ. ಆದರೆ ಆ ಒಂದು ಬಟನ್ ಅನ್ನ ಒತ್ತೋದೆ ಇಡೀ ಪರಿಸ್ಥಿತಿಯನ್ನ ಇನ್ನಷ್ಟು ಕೆಟ್ಟದಾಗಿ ಮಾಡಿಬಿಡತ್ತೆ. ಕೆಲವೇ ಸೆಕೆಂಡ್ಗಳಲ್ಲಿ ಭಾರಿ ಸ್ಫೋಟ ಆಗತ್ತೆ. ಮತ್ತೊಂದು ಸ್ಫೋಟ, ರಿಯಾಕ್ಟರ್ನ ಮೇಲ್ಭಾಗ ಗಾಳಿಗೆ ಹಾರಿ ಹೋಗುತ್ತೆ, ಬೆಂಕಿ ಹೊತ್ಕೊಳ್ಳತ್ತೆ. ಆಕಾಶದಲ್ಲಿ ವಿಚಿತ್ರವಾದ ಬೆಳಕು ಕಾಣಿಸ್ಕೊಳ್ಳತ್ತೆ. ಆದರೆ ಅಲ್ಲಿ ಇದ್ದವರಿಗೆ ಒಂದು ವಿಷಯ ಗೊತ್ತಿರಲ್ಲ, ಇದು ಯಾವುದೋ ಸಾಮಾನ್ಯ ಬೆಂಕಿ ಅಲ್ಲ, ಇದು ವಿಕಿರಣದ ಬೆಂಕಿ. ಜಗತ್ತಿನ ಅತ್ಯಂತ ಭೀಕರವಾದ ವಿಕಿರಣಗಳಲ್ಲಿ ಒಂದು ಬೆಂಕಿ. ಬೆಂಕಿಯನ್ನ ನಂದಿಸಲು ಅಗ್ನಿಶಾಮಕ ದಳದವರು ಬರ್ತಾರೆ. ಆದರೆ ಅವರಿಗೆ ಪರಿಸ್ಥಿತಿಯ ಗಂಭೀರತೆ ತಿಳಿದಿರಲ್ಲ. ಅವರು ವೀರರಂತೆ ಹೋರಾಡ್ತಾರೆ. ಆದರೆ ಅವರ ದೇಹದೊಳಗೆ ಭಾರಿ ವಿಕಿರಣಗಳು ಒಳಹೋಗುತ್ತೆ. ಕೆಲವೇ ದಿನಗಳಲ್ಲಿ ಅನೇಕರ ಆರೋಗ್ಯ ಹದಗೆಡತ್ತೆ. ಹತ್ತಿರದ ಪ್ರಿಪ್ಯಾಟ್ ನಗರದಲ್ಲಿ ಜನರು ತಮ್ಮ ದಿನಚರಿಯನ್ನ ಮುಂದುವರಿಸ್ತಾ ಇರ್ತಾರೆ. ಮಕ್ಕಳು ಆಟ ಆಡ್ತಾ ಇರ್ತಾರೆ. ಕುಟುಂಬಗಳು ತಮ್ಮ ಸಾಮಾನ್ಯ ಜೀವನವನ್ನ ನಡೆಸ್ತಾ ಇರ್ತಾರೆ. ಆದ್ರೆ ಅವರ ಸುತ್ತಲೂ ಒಂದು ಕಾಣದ ಶತ್ರು ಬಂದಿರತ್ತೆ ಅಂತ ಅವರಿಗೆ ಗೊತ್ತಿರಲ್ಲ. ಕೊನೆಗೆ ಸರ್ಕಾರ ನಗರವನ್ನ ಖಾಲಿ ಮಾಡಿಸುತ್ತೆ. 3 ದಿನಗಳಲ್ಲಿ ನೀವು ವಾಪಸ್ ಬರ್ತೀರಾ ಅಂತ ಜನರಿಗೆ ಹೇಳ್ತಾರೆ. ಆದ್ರೆ ಅವರು ಮತ್ತೆ ಎಂದಿಗೂ ಸಹ ತಮ್ಮ ಮನೆಗಳಿಗೆ ಹಿಂತಿರುಗಿ ಬರಲ್ಲ. ಇಂದು ದಶಕಗಳೇ ಕಳೆದಿವೆ. ಆದರೆ ಚೆರ್ನೋಬಿಲ್ನ ಸುತ್ತಮುತ್ತಲಿನ ಅನೇಕ ಪ್ರದೇಶಗಳು ಇನ್ನೂ ರಿಸ್ಟ್ರಿಕ್ಟೆಡ್ ಆಗಿವೆ. ಖಾಲಿ ಶಾಲೆಗಳು, ಖಾಲಿ ಮನೆಗಳು, ಜಂಗು ಹಿಡಿದ ಆಟದ ಮೈದಾನಗಳು, ಸಮಯವೇ ನಿಂತಂತಿರುವ ಒಂದು ನಗರ. ಚೆರ್ನೋಬಿಲ್ ಇಂದು ಕೇವಲ ಒಂದು ಸ್ಥಳವಲ್ಲ, ಮಾನವನ ತಪ್ಪಿನ ಬೆಲೆ ಎಷ್ಟು ದೊಡ್ಡದಾಗಿರಬಹುದು ಅಂತ ಸೂಚಿಸುವಂತಹ ನೆನಪಿನ ನಗರ. ಚೆರ್ನೋಬಿಲ್ ನಮಗೆ ಒಂದು ಪಾಠವನ್ನ ಕಲಿಸ್ಕೊಡುತ್ತೆ. ತಂತ್ರಜ್ಞಾನ ಎಷ್ಟೇ ಮುಂದುವರೆದಿರಬಹುದು, ಎಷ್ಟೇ ಶಕ್ತಿಶಾಲಿ ಆಗಿರಬಹುದು, ಆದರೆ ಮನುಷ್ಯನ ಒಂದು ಸಣ್ಣ ತಪ್ಪು ಲಕ್ಷಾಂತರ ಜನರ ಬದುಕನ್ನೇ ಬದಲಾಯಿಸಿಬಿಡಬಹುದು. ಆ ರಾತ್ರಿ ಕೇವಲ ಒಂದು ರಿಯಾಕ್ಟರ್ ಸ್ಫೋಟವಾಗಲಿಲ್ಲ, ಮಾನವ ಇತಿಹಾಸದ ಒಂದು ಅಧ್ಯಾಯವೇ ಬದಲಾಯಿತು. ಹೀಗಾಗಿ ಚೆರ್ನೋಬಿಲ್ನ ಹೆಸರನ್ನ ಕೇಳಿದಾಗ ಇಂದು ಜಗತ್ತು ಮೌನವಾಗತ್ತೆ. ಆ ರೀತಿ ಮತ್ತೆಂದೂ ಆಗಬಾರ್ದು ಅಂತ ದೇವರಲ್ಲಿ ಪ್ರಾರ್ಥಿಸುತ್ತೆ. ಈ ಚೆರ್ನೋಬಿಲ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.